ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನಪ್ಪ ಅಂತಂದರೆ ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಮ್ಮ ವೀಕ್ಷಿತ ಅವರು ಊರಿಗೆ ಬಂದಿದ್ದಾರೆ. ಸೊ ಅವ್ರನ್ನ ಕರ್ಕೊಂಡು ಶೃಂಗೇರಿಗೆ ಹೋಗೋಣ ಅಂತ, ಶೃಂಗೇರಿಗೆ ಹೋಗ್ಬೇಕಂತೆ. ಸೊ ಶೃಂಗೇರಿಯಲ್ಲಿ ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತ ಟಿಲ್ ಲಾಸ್ಟ್ ತನಕ ನೋಡಿ ಫುಲ್ ಫನ್ನಾಗಿರುತ್ತೆ. ಸೊ ಯಾ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಬನ್ನಿ, ನಮ್ಮ ವೀಕ್ಷಿತ ಅವ್ರನ್ನ ನಿಮಗೆ ಇಂಟ್ರಡ್ಯೂಸ್ ಮಾಡ್ಸೋಣ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಇಂಟ್ರಡ್ಯೂಸ್ ಮಾಡಿಸಾಗಿದೆ ಫಸ್ಟ್ ವ್ಲಾಗಲ್ಲೇ. ಸೊ ಇವರೇ ನಮ್ಮ ವೀಕ್ಷಿತ, ಊರಿಗೆ ಬಂದಿದ್ದಾರೆ. ಯಾವಾಗ ಬಂದಿದ್ದು? ನಾವು 2 days ಆಯಿತು. 2 days ಆಯಿತು. 2 days ಅಂದ್ಕೊಂಡೆ. ಯಾವಾಗ ರಿಟರ್ನು? ನಾಳೆ ಸ್ಯಾಟರ್ಡೆ. ನಾಳೆ. ನಾನು ಸ್ವಲ್ಪ ಬೆಳಕ ಏನು ಅನಿಸ್ತು ಊರಿಗೆ ಬಂದು ಆಫ್ಟರ್ ಅ ಲಾಂಗ್ ಟೈಮ್? ಸಖತ್ ಖುಷಿ ಆಯಿತು. ಬ್ಯಾಟ್ರಿ ಚಾರ್ಜ್. ನಮ್ಮದು ಲಾಸ್ಟ್ ಬ್ಲಾಗ್ ಫುಲ್ ಒಳ್ಳೆ ಓಡಿದೆ, 200 ವ್ಯೂಸ್ ಆಗಿದೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಹಂಗೆ ನಾವಿದ್ರೆ ಹಂಗೆ ಓಡ ಮಾತೇ ಇಲ್ಲ. ನೋಡ್ತೀನಿ, ಇದೆಷ್ಟು ಓಡತ್ತೆ ನೋಡ್ತೀನಿ. ಆ್ಯಂಡ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಸಬ್ಸ್ಕ್ರೈಬರ್ಸ್ಗೆ? ಸಬ್ಸ್ಕ್ರೈಬರ್ಸ್ ಎಲ್ಲರೂ, ಇನ್ನೊಂದು ಸಬ್ಸ್ಕ್ರೈಬರ್ನ ನೀವು ನೋಡಿ, ಸಬ್ಸ್ಕ್ರೈಬರ್ಸ್ ಇರ್ತೀರಲ್ಲ, ನೀವು ಇನ್ನೊಬ್ರಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿ, ಅವ್ರು ಇನ್ನಿಬ್ರಿಗೆ ಹೇಳಿ, ಹಾಗೆ ಅವ್ರಿಬ್ರು ಮೂಜಾಗಿ ಇದು ಚೈನ್ ಈ ಥರ ಮಾಡಬೇಕು. ಅರ್ಥ ಆಯ್ತು ಅನ್ಸುತ್ತೆ. ಓಕೆನಾ? ಓಕೆನಾ. ಸೊ ಶೃಂಗೇರಿಯಲ್ಲಿ ಏನೇನು ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀರಾ? ಶೃಂಗೇರಿಲಿ ದೇವ್ರ ದರ್ಶನ ಮಾಡ್ಕೊಂಬರ್ಬೇಕು. ಫುಲ್ ಪೀಸ್ ಆಗಿರುತ್ತೆ. ಹ್ಮ್. ತುಂಬ ಸಿಕ್ಕಾಪಟ್ಟೆ ಬಿಸಿಲಿದೆ. ಇವಾಗಲೇ ಸಮ್ಮರ್, ಈ ಥರ ಬಿಸಿಲಿದೆ. ನೆಕ್ಸ್ಟ್ ನೋಡ್ಬೇಕು ಹಿಂಗಂತ. ನಿಮಗೆ ಇರ್ಪತ್ತು ಅಣ್ಣನ ದೇವರು, ಊಟ ಮಾಡ್ಕೊಳ್ಳೋದು ಇದೆ. ಫ್ಲ್ಯಾಶ್ ಬ್ಯಾಕ್. ಆಮೇಲೆ ಬಿಟ್ಟರೆ ಬೇರೆ ನಿಮ್ಮ ಕೆಲಸ ಅದೆಲ್ಲ ರಿವೀಲ್ ಮಾಡೋಕ್ಕಾಗಲ್ಲ. ವೈ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಓಕೆ. ಸೊ ಗೈಸ್, ನಾವಿವಾಗ ಕಾಲೇಜಿಗೆ ಹೋಗ್ತಾ ಇದ್ದೀವಿ. ಕಾಲೇಜಿಗಲ್ಲ, ಕಾಲೇಜ್ ರೋಡ್ಗೆ. ಸೊ ಮೇಡಮ್ ಅವರ ಆಯ್ಸೆ ಬೈಕೆ ಕಾಲೇಜ್ ಸಖತ್ ಖುಷಿ ಆಯಿತು. ಹೆಂಗೆ ಫೀಲ್ ಆಯಿತು? ಇವತ್ತು ಕಾಲೇಜಿಗೆ ಹೋಗಿ ಬಂದಂಗೆ ಫೀಲ್ ಆಯಿತು. ಬಟ್ ಅಲ್ಲಿ ಯಾರು ಕಾಣಲಿಲ್ಲ. ಅಲ್ಲಿ ಎಕ್ಸಾಮ್ ನಡೀತಿಲ್ಲ ಅಂತ ಹಾಳು ಮಾಡ್ಕೊಂಡು ಹೋಗ್ಬೋದಿತ್ತು. ಮಕ್ಕಳು ಪಾಪ ಡಿಸ್ಟರ್ಬ್ ಆಗುತ್ತೆ. ನಾವಿವಾಗ ಮಠಕ್ಕೆ ಬಂದಿದ್ದೀವಿ, ಶೃಂಗೇರಿ ಮಠಕ್ಕೆ. ದೇವ್ರ ದರ್ಶನ ಮಾಡಿಕೊಂಡು ಊಟಕ್ಕೆ ಹೋಗ್ತಾ ಇದ್ದೀವಿ. ಹೌದು ಗೈಸ್, ರೀಕ್ರಿಯೇಟ್ ಮಾಡ್ತಾ ಇದ್ದೀವಿ ಅವತ್ತಿಂದು. ಇವಳಿಗೆ ನಗು. ಇರಿ ಗೈಸ್, ಊಟ ಮಾಡ್ಕೊಬಂದು ಸಿಕ್. ಸೊ ಗೈಸ್, ನಾವಿವಾಗ ಶೃಂಗೇರಿ ಮಠಕ್ಕೆ ಬಂದು ಅಲ್ಲಿಂದ ಊಟ ಮಾಡಿಕೊಂಡು ಅಲ್ಲಿಂದ ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ. ಸೊ ನಾವು ಅಲ್ಲಿಂದ ನೆಕ್ಸ್ಟ್ ಪ್ಲೇಸಿಗೆ ಬಂದಿದ್ದೀವಿ. ದಟ್ ಈಸ್ ಶಂಕರಗಿರಿ. ವೀಕ್ಷಿತ ಅವರು ಶಂಕರಗಿರಿನ ನೋಡಿಲ್ಲ ಅಂತೆ. ಸೊ ತೋರ್ಸೋಣ ಅಂತ ಅಲ್ಲಿಗೆ ಬಂದಿದ್ದೀವಿ. ಸೊ ಹಾಗೆ ನಮಗೆ ವಡೆಯವರು ಐಸ್ ಕ್ರೀಮ್ ಕೊಡಿಸಿದ್ದಾರೆ. ಸೊ ತಿನ್ಕೊಂಡು ಮೇಲೆ ಹೋಗಿ ಹೆಂಗಿದೆ ಅಂತ ನೋಡೋಣ ಅಷ್ಟೇ. ಲೆಟ್ಸ್ ಗೋ, ಬಾಯ್. ಸೊ ಗೈಸ್, ನಾವಿವಾಗ ಶಂಕರಗಿರಿಗೆ ಬಂದಿದ್ದೀವಿ. ಇಲ್ಲಿ ನೋಡಿದ್ರೆ 3 ಗಂಟೆಗೆ ಓಪನ್ನು. ಇಲ್ಲಿನ ಟೈಮಿಂಗ್ಸ್ ಹೇಳ್ತೀವಿ ಗೈಸ್. ಬೆಳಿಗ್ಗೆ 7 o'clock ಓಪನ್ ಆಗಿ ಮಧ್ಯಾಹ್ನ 2 o'clock ಕ್ಲೋಸ್ ಆಗುತ್ತೆ. 2 to 3 ಬ್ರೇಕ್ ಇರುತ್ತೆ. ಸೊ 3ಗೆ ಮತ್ತೆ ಓಪನ್ ಆಗುತ್ತೆ. ಸೊ 3ಗೆ ಮತ್ತೆ ಓಪನ್ ಆದರೆ ಸಂಜೆ ಲೈಕ್ ನೈಟ್ 8 o'clock ತನಕ ಇರುತ್ತೆ ಗೈಸ್. ಅಷ್ಟೇ, ಅಲ್ಲಿ ಮೇಲೆ ಹೋಗಿ ಸಿಗ್ತೀವಿ. ಟೈಮಿಂಗ್ಸ್ ನೋಡ್ಕೊಂಬಿಡಿ ಗೈಸ್. 7 AM to 2 PM.
3 PM to 8 PM. ನಮ್ಮ ಕಂಟೆಂಟ್ ಕ್ರಿಯೇಟರ್ ಫ್ಯೂಚರಲ್ಲಿ ಬೆಳೆಸಬೇಕು. ಇಲ್ಲಿಂದ ಹೋಗಬೇಕು ಗೈಸ್, ಇಲ್ಲಿ ಹೋಗಿ ಅಲ್ಲಿ ಮೇಲೆ ಹತ್ಕೊಂಡು ಹೋಗ್ಬೇಕು. ಸ್ಟೆಪ್ಸು ಇದೆ, ಇದು ಇದೆ. ಬಂದೇ ಬಾಯಿ ಕ್ಲೀನ್ ಮಾಡ್ತಿದ್ದೆ. ಓ ಓಕೆ, ಏನು ಸಮಾಚಾರ ರೀ? ಎಲ್ಲ ಕಂಡ್ರಿ ಅದು ಎಂತ ಸಿಗ್ನಲ್ ಎಲ್ಲ ಹಾಕಲ್ಲಿ ನೋಡ್ತಿದ್ದಾರೆ. ಒಳ್ಳೆ ಇದ್ದಂಗೆ ಇದು ಮೈನ್ ದೇವಸ್ಥಾನದಲ್ಲಿ ಗೇಟ್ ಓಪನಿಂಗ್ ಇತ್ತಂಗೆ. ಸೊ ಹಿಂಗೆ ಹೋಗಿ ಹಿಂಗೆ ಹೋಗಬೇಕು. ಸ್ಟೆಪ್ಸಲ್ಲಿ ಹೋಗೋಣ ಹಿಂಗೆ. ಸೊ ಗೈಸ್, ನೀವು ಬೇಕಾದ್ರೆ ಸ್ಟೆಪ್ಸಲ್ಲಿ ಬೇಕಾದ್ರೂ ಬರ್ಬೋದು, ಇದರಲ್ಲಿ ಬೇಕಾದರೂ ಬರ್ಬೋದು. ಬಂದು ಇಲ್ಲಿ ಸ್ಲಿಪ್ಪರ್ ಇಡಬೇಕು. ಸ್ಲಿಪ್ಪರ್ ಇಟ್ಟು ನೆಕ್ಸ್ಟ್ ಒಳಗೆ. ಸೊ ಇಲ್ಲಿ ಮಾತ್ರ ನಿಮಗೆ ಆಪ್ಷನ್ ಇಲ್ಲ, ಇಲ್ಲಿ ನಿಮಗೆ ಸ್ಟೆಪ್ಸೇ ಗತಿ. ಸೊ ಇಲ್ಲಿ ಹತ್ಕೊಂಡು ಹೋಗಬೇಕು ಕೆಳಗಡೆ. ಇಲ್ಲಿ ಮತ್ತು ಏನೋ ಮಾಡ್ತಾಯಿದ್ದಾರೆ, ಏನಂತೆಲ್ಲ ಕೇಳಬೇಡಿ, ನಂಗೆ ಗೊತ್ತಿಲ್ಲ. ಸೊ ಇಲ್ಲಿ ಹೋದರೆ ಇಲ್ಲಿ ನೋಡಿ, ಓ ಬಿಸಿಲು. ಮೇಲೆ ಬಂದರೆ ಈ ರೀತಿ ಇದೆ ವ್ಯೂ ನಿಮಗೆ ಸಿ. ಬಟ್ ಹಾಗೆ ತುಂಬ ಬಿಸಿಲಿದೆ, ಎಲ್ಲ ತಂಪಲಿದ್ದಾಗ ನೋಡಿ ಬನ್ನಿ. ಕಾಲು ಸುಟ್ಟೋಗ್ಬಿಡುತ್ತೆ ಮಾತ್ರ. ಇಲ್ಲಿ ನಿಮಗೆ ಶೃಂಗೇರಿ ವ್ಯೂ ನೋಡಿ. ಓ ಸಾರಿ. ವಾವ್, ಎಲ್ಲ ಈ ವ್ಯೂ ಅಲ್ಲೂ ನಾನೇ ಯಾವಾಗ ಹೇಳ್ತೀನಿ, ನೋಡಿದವ್ರು ನೀವು ಹೇಳ್ಬೇಕು. ಹೌದಾ? ಇಲ್ವಾ? ಅದೆಂತ ಮತ್ತೆ. ಸೊ ನೈಸ್. ಇಲ್ಲಿಗೆ ಬರಬೇಕಂದ್ರೆ ಸಂಜೆ ಟೈಮಲ್ಲಿ ಬನ್ನಿ ಗೈಸ್, ತುಂಬ ಕೂಲಾಗಿ ಪೀಸಾಗಿರುತ್ತೆ. ಇವಾಗ ಬಂದರೆ ಈ ಬಿಸಿಲಲ್ಲಿ ಓಕೆ, ಬಟ್ ಕಾಲೆಲ್ಲ ಸುಡುತ್ತೆ ತುಂಬ. ಏನೋ ಗೊತ್ತಿಲ್ಲಪ್ಪ. ಇದಕ್ಕೆ ನಮ್ಮ ಅಕ್ಕ ಬಂದ್ಲ. ಸೊ ಅಷ್ಟೇ ಗೈಸ್, ಇಲ್ಲಿ ಬೇಕಾದರೂ ಹೋಗ್ಬೋದು. ಇಲ್ಲಿ ಹೋಗಿ ಒಂದು ಸ್ವಲ್ಪ ವ್ಯೂ ನೋಡ್ಕೊಂಬರೋದಾದರೆ ಆ ಕಡೆಯಿಂದ ಹೋಗಿ ಈ ಕಡೆಯಿಂದಲೆಲ್ಲ ವ್ಯೂ ನೋಡ್ಕೊಂಡು ಹಿಂಗೆ ಬರ್ಬೋದು ಅಷ್ಟೇ. ನೈಸ್, ಲೆಟ್ಸ್ ಗೋ. ಸೊ ಈ ಥರ ಸ್ಟೆಪ್ಸ್ ಇರುತ್ತೆ ಗೈಸ್, ಇದು ಇರುತ್ತೆ. ಅಲ್ಲಿತ್ತಲ್ಲ ಇದು ಬಾಯ್. ಸೊ ಗೈಸ್ ಹಂಗೆ ಏನು ಶಂಕರಗಿರಿಯಿಂದ ಬಂದರೆ ಹಂಗೆ ಇಳಿಬೇಕಾದ್ರೆ ಇಲ್ಲಿ ಒಂದು ನಮಗೆ ಮ್ಯೂಸಿಯಮ್ ಇದೆ. ಸೊ ಇಲ್ಲಿ ಬಂದರೆ ಇಲ್ಲಿ ಶಂಕರಾಚಾರ್ಯರದು ಸ್ಟೋರಿ ಇದೆ, ಬೇಕಾದವರು ಇಲ್ಲಿ ಬಂದು ನೋಡಿ. ಪೀಸ್ ಆಗಿದೆ. ಸೊ ಏನೋ ಹಂಗೆ ಚಿತ್ರ ನೋಡ್ತಾ ಹೋಗ್ತಾ ಇದೆಯಾ, ಸ್ಟೋರಿ ನೋಡ್ತಾ ಇದೆಯಾ? ಅಯ್ಯೋ ನಗುನೇ. ಹಾಂ ಹಾಂ ಹೌದೌದು, ಅದು ಅಷ್ಟೇ. ಹಾಂ ಏನೇನಾಯಿತು ಅಂತ ಹೇಳಿದೆ. ಇನ್ನೂ ಹೆಚ್ಚು ಡೀಟೇಲ್ಸ್ ಬೇಕು ಅಂದರೆ ಸುಮ್ಮನೆ ಶೃಂಗೇರಿಗೆ ಬನ್ನಿ ನೋಡ್ಕೊಳ್ಳಿ. ಸುಮ್ಮನೆ ಶೃಂಗೇರಿಗೆ ಬನ್ನಿ ನೋಡ್ಕೊಳ್ಳಿ. ಸುಮ್ಮನೆ ಶೃಂಗೇರಿಗೆ ಬನ್ನಿ. ಶೃಂಗೇರಿಗೆ ಬನ್ನಿ, ನಿಮಗೆ ಒಂದು ಪೀಸ್ಫುಲ್ ಆಗಿ ಇರಬೇಕು, ಮನಸ್ಸಿಗೆ ಶಾಂತಿ ಬೇಕು ಅಂದರೆ ಶೃಂಗೇರಿಗೆ ಬನ್ನಿ. ಯಾಕೆ ನಮ್ಮ ಹರಿಹರಪುರದಲ್ಲಿ ಶಾಂತಿ ಸಿಗಲ್ಲ? ಅಕ್ಕ ತಂಗಿ ಸಿಗ್ತದೆ ನಿಮಗೆ. ಹರಿಹರಪುರ ಶೃಂಗೇರಿ ನಂಗೆ ಹೊಡಿತಾ ದಯವಿಟ್ಟು. ಹರಿಹರಪುರ ಶೃಂಗೇರಿ ಊರೇ ಒಂಥರ ಪೀಸ್ಫುಲ್ ಅಲ್ವಾ? ಹೋಗಿ ಹಾಳು ಮಾಡಬೇಡಿ, ಪೊಲ್ಯೂಷನ್ ಮಾಡಬೇಡಿ, ನೀಟಾಗಿಟ್ಟು. ವಾ, ಸೊ ನೈಸ್. ಇಲ್ಲೇನಿದೆ? ಸೂಪರ್. ಓ ಶಂಕರಾಚಾರ್ಯರು. ಲೇ ಮಂಗ, ಇನ್ನು ಆ ಕಡೆ. ನೀನು ಯಾಕೆ ಇಲ್ಲಿದ್ಯಾ? ಹೇ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ಆಯ್ತು ಸಾಕಪ್ಪ, ಹೋಗು. ಅವಳು ಹೋಗ್ಲಿ ಗೈಸ್, ಸುಮ್ಮನೆ ಅವಳು ಥರ ಮಾತಾಡ್ತಾ ಇರ್ತಾಳೆ ಬಿಡಿ. ನಾವು ನೆಕ್ಸ್ಟ್ ಹೋಗೋಣ. ಓ ನೆಕ್ಸ್ಟು ಐ ಥಿಂಕ್ ಏನು ಗೊತ್ತಾ, ಇಲ್ಲೇ ನೆಕ್ಸ್ಟ್ ಓಪನ್ ಮಾಡ್ತಾರೆ.
ಇಲ್ಲಿ ಮೇಲೆ ಹೋಗಿ ಅದ್ರ ಮೇಲೆ ಹೋದರೆ ಶಂಕರಗಿರಿ. ಸೊ ಅಲ್ಲಿಂದನೇ ಹೀಗೆ ಇದು ಮಾಡಿಬಿಡ್ತಾರೆ ಅಷ್ಟೆ. ಎಷ್ಟು ಕೂಲಾಗಿದೆ ಅಂದರೆ ವೆರಿ ನೈಸ್. ಎಲ್ಲರೂ ಸೇರಿ ಬಣ್ಣ ಹಚ್ಚೋಣ. ಇರ್ಬೋದು. ಎಲ್ಲರೂ ಸೇರಿ ಬಣ್ಣ ಹಚ್ಚೋಣ. ಇಟ್ಸ್ ಕಲರ್ ಟೈಮ್. ಬಣ್ಣಗಳನ್ನು ಅವ್ರು ಹಚ್ಚಾಗಿದೆ. ಏಯ್ ಇಲ್ಲಿ ನೋಡಿಲ್ಲಿ ಬೋರ್ಡ್, ಕೀಪ್ ಸೈಲೆನ್ಸ್, ಮುಚ್ಚು ಬಾಯಿ, ತಲೆರಟೆ ಮಾಡೋದಲ್ಲ. ಅವನು ಗಲಾಟೆ ಮಾಡ್ತಾ ಇದ್ದಾನಾ? ಬರೀ ತಲೆರಟೆ, ಬರೀ ಇಂಥವೇ. ಸೊ ನೈಸ್. ಹೈಫೈ ಕೊಡೋದು ಬರೀ ಇಂಥವೇ ನೋಡ್ತಾ ಇದ್ದಾರೆ. ನೋಡಿಲಿ ಪೇಂಟಿಂಗ್, ಬಾ ತೋರ್ಸು. ಮಾಡಬೇಕು ನೀನು ಇದೇ ಥರ. ಗೊತ್ತಾಯ್ತಾ? ಇದು ನೋಡಿ ಎಷ್ಟು ಚೆನ್ನಾಗಿದೆ, 3D ಎಫೆಕ್ಟ್ಸ್. ಎಲ್ಲ ಕಲರ್ ಮಾಡ್ಬೋದು. ಸಿ ಇದು ದೀಪದ ಥರ, ಅಂಟೆ ಥರ. ಅದು ಅಂಟೆ ಅಲ್ಲ, ಇದು ಲೈಟ್. ಅದಕ್ಕೆ ನೀರು ಹಾಕಿದ್ರೆ ಲೈಟ್ ಬರುತ್ತೆ. ಎಣ್ಣೆ ಹಾಕಿ ಬೆಂಕಿ ಹಚ್ಚೋದು ಬೇಡ. ನೈಸ್. ಇಡ್ಕೊ. ನಿಂದ ಏನಕ್ಕೆ ತಗೊಂಡೆ? ಬೇರೆದು ಇಟ್ಕೋ. Emotional damage. ಡಿಫ್ರೆನ್ಸ್ ಗೊತ್ತಾಗಲ್ಲ. ನಿನ್ನ ಫೇಸೇ ಇಟ್ಕೋ, ಆ ಹುಡುಗಿದು ಇಟ್ಕೋ ಚೆನ್ನಾಗಿ. ಇವಾಗ ಗೊತ್ತಾಗ್ತದೆ ಡಿಫ್ರೆನ್ಸ್. ಹಿಂಗೆ ಪೋಸ್ ಮಾಡು. ಸಾಕಾ? ಸಾಕು. ಎಷ್ಟಂತ ನೋಡ್ತಾರೆ, ಲ್ಯಾಗ್ ಆಗತ್ತೆ ಪಾಪ. ನಮಗೆ ಹತ್ತದಿಂದ ನೋಡೋಕೆ ನಮಗೆ ಅರ್ಥ ಆಗ್ತಿಲ್ಲ. ಸ್ವಲ್ಪ ನಿಧಾನಕ್ಕೆ ನೋಡಿಕೊಂಡು ಬರಬೇಕು. ಸೊ ನೈಸ್. ಇದೆಲ್ಲ ನೀವು ಬಂದು ನೋಡಿ ಗೈಸ್. ನಾನಲ್ಲಿ ತೋರಿಸೋಕ್ಕಿಂತ ನೀವು ಬಂದು ನೋಡಿದ್ರೇ ತುಂಬ ಚೆನ್ನಾಗಿರುತ್ತೆ. ಹಂಗೆ ಮಾಡೋಕ್ಕೆ ಚೆನ್ನಾಗಿರುತ್ತಲ್ಲ. ಸ್ಟೆಪ್ಸ್ ನಮ್ಮದಿದೆ ಆಟ ಗೈಸ್. ಸ್ವಲ್ಪ ಹೊತ್ತು ಸ್ಟೆಪ್ಸಲ್ಲಿ, ಸ್ವಲ್ಪ ಹೊತ್ತು ಇದರಲ್ಲಿ. ಇಲ್ಲೇನೂ ಇಲ್ಲ, ನೀರು ಲೈಟಲ್ಲಿ ಬರ್ತಾ ಇರುತ್ತೆ. ಹೌದು, ಬಟ್ ಇವಾಗಿಲ್ಲ. ವಾಟ್ ನೆಕ್ಸ್ಟ್? ಹೇಳು, ಎಲ್ಲಿ ನೆಕ್ಸ್ಟ್ ಹೋಗ್ತಾ ಇರೋದು ಮನೆಗೆ ಹೋಗೋದು. ಮನೆಗೆ ಚಲೋ ಸೌಂಡ್ ಮಾಡಬಾರ್ದು. ವಿಸಿಟರ್ಸ್ ಡೈರಿ ಬರೀ ಏನಾದರೂ. ಸೊ ಗೈಸ್, ಇಲ್ಲಿ ವಿಸಿಟರ್ಸ್ ಡೈರಿ ಅಂತ ಬಂದಿರುತ್ತೆ. ಅಲ್ಲಿ ಬೇಕಾದ್ರೆ ನಮ್ಮ ರಿವ್ಯೂ ಸಜೆಷನ್ಸ್ ಎಲ್ಲ ಇಲ್ಲಿ ಬರಿಬೋದು. ಸೊ ನಮ್ಮ ವೀಕ್ಷಿತ ಅವ್ರು ಬರೀತಾ ಇದ್ದಾರೆ. 27/3/26 ಭಾಳ ಚೆನ್ನಾಗಿದೆ, ಸ್ವಚ್ಛತೆಯನ್ನು ಕಾಪಾಡಿದ್ದಾರೆ ಅಂತ ಬರೆದಿದ್ದಾರೆ. ನಾವೆಲ್ಲರೂ ಸ್ವಲ್ಪ ಡಿಫ್ರೆಂಟಾಗಿ ಬರೀಬೇಕು. ಪೀಸ್ಫುಲ್ ಆಗಿದೆ ಅಂತ ಬರುತ್ತೆ. ಯಾ, ಸೋ ಪೀಸ್ಫುಲ್. ಯಾರು ನೋಡ್ತಾರೆ? ಸಮ್ಟೈಮ್ಸ್ ಎಲ್ಲ ಆಗುತ್ತೆ ಗೈಸ್. ಆ್ಯಂಡ್ ವೆಲ್ ಮೇಂಟೈನ್ಡ್. ನಿಜವಾಗ್ಲೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಸ್.
ಹಿಂಗಿತ್ತು. ತಡಿ. ದಟ್ಸ್ ಇಟ್. ಹೋಗೋಣ. ಬ್ಯಾಕ್ ಟು ಹೋಮ್. ಸೊ ಗೈಸ್, ನಾವು ಅಲ್ಲಿಂದ ಶಂಕರಗಿರಿಯಿಂದ ಏನು ಚಿಪ್ಸ್ ಅಲ್ಲ ಹೋಳಿಗೆ ತೊಗೊಳಕ್ಕೆ ಬಂದಿದ್ದೀವಿ. ಇವರಿಗೆ ಹೋಳಿಗೆ ಬೇಕಂತೆ. ಬೆಂಗಳೂರು ಆಫೀಸ್ ಕೊಲೀಗ್ಸಿಗೆಲ್ಲ ಹೋಳಿಗೆ ತೊಗೊಂಡು ಹೋಗ್ತಾ ಇದ್ದಾರೆ. ಸುಮ್ಮನೆ ಹಬ್ಬ ಏನೂ ಅಲ್ಲ, ಹಬ್ಬ ಸ್ಪೆಷಲ್ಲ. ಹಬ್ಬದ ಪ್ರಯುಕ್ತ ಊರಿಗೆ ಹೋಗ್ತೀನಿ ಅಂದರೆ ಏನು ತರ್ತಿಲ್ಲ ಕೇಳ್ತಿದ್ರು, ಅದಕ್ಕೆ ಹೋಳಿಗೆ ತರ್ತೀನಿ ಅಂತೇನು ಹೇಳಿ ಬಂದಿಲ್ಲ ಇವರು, ಬಟ್ ಹೋಳಿಗೆ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ನೋಡೋಣ. ಹೋಳಿಗೆ ತೊಗೊಂಡು ಕಾಯಿ ಹೋಳಿಗೆ ಒಂದು 50 ಹೇಳಿದ್ದೀವಿ. ಹೋಳಿಗೆ ಶೃಂಗೇರಿಗೆ ಬಂದಿದೆ. ಸೊ ಹೋಳಿಗೆ ತೊಗೊಂಡಾಯ್ತು. ಇವಾಗ ರಿಟರ್ನ್ ಬ್ಯಾಕ್ ಟು ಮನೆಗೆ. ಇನ್ನೇನಾದರೂ ಇದೆಯಾ ಪುಟ್ಟಿ? ಇಲ್ಲ. ಇನ್ನೇನಾದರೂ ಬೇರೆ ಅಲ್ಲಿ ಕತೆ ಈಗ ಅಷ್ಟು ಅದೇನು ಕೇಳಬೇಕಾ? ಏನು ಮಾಡೋಣ? ಸಿಕ್ಕಾಯ್ತಲ್ಲ, ಇನ್ನು ಕೇಳಿನೂ ಕಮ್ಮಿ ಆಗಿದ್ರೆ ಇನ್ನೇನು ಅದು ಅಂತ ಯಾಕೆ ಸುಮ್ಮನೆ ಆಯಿತು ಹೋಗಿ. ಸೊ ಅಷ್ಟೇ ಗೈಸ್, ಆಮೇಲೆ ಸಿಗ್ತೀವಿ. ನಿಂದು ತಾಯಿ ಗುಣ ಒಳ್ಳೆದಾಗತ್ತೆ ಬಿಡು. ಒಳ್ಳೆ ನೋಡಿ ಗೈಸ್, ಇದರಲ್ಲಿ ಫಾಲೋ ಮಾಡ್ತಾ ಇದ್ದೀವಿ. ಮಾಡಬೇಕು ಗೈಸ್, ಸೇಫ್ಟಿ ಇಂಪಾರ್ಟೆಂಟು. ಇವಳನ್ನ ಅರ್ಧ ಕಟ್ಟೆ ಮಾಡ್ತಾಳೆ. ಸೊ ಪೀಸ್ ಆಗಿದೆ. ಅಂದ್ರೆ ಪೀಸು. ಆಡಿಯನ್ಸ್ ಪ್ಲೀಸ್ ಸಾಂಗ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಜ್ಜಿ, ಇಲ್ಲಿ ಇವರು ಚೋಟಾ ಭೀಮ್ ಅವ್ರ ಮನೇಲಿ ಗೊತ್ತಾ? ಚೋಟಾ ಭೀಮ್ ಅಂತ. ಹಾಂ, ಅವ್ರ ಮನೆ ಗೊತ್ತಾ? ಅವ್ರು ಚುಟ್ಕಿ, ಅವ್ರು ಟುಂಟುನ್ ಆಂಟಿ ಅಂತ. ಟುಂಟುನ್ ಆಂಟಿ ಅಂತ ನಂಗೆ ಗೊತ್ತಿಲ್ಲ. ಹೌದಾ? ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ಅಷ್ಟೇ, ನೋಡಿ ಸಪೋರ್ಟ್ ಮಾಡಿ. ಸೊ ಒಡೆಗೆ ಬಾಯ್ ಹೇಳೋಣ. ಲಾದಿಯವರು ಲೈಟಿಂಗ್ ಕೊಡ್ತಿದ್ದಾರೆ. ಥ್ಯಾಂಕ್ ಯು. ಬಾಯ್ ಬಾಯ್. ಬಾಯ್ ಬಾಯ್.